ಇಷ್ಟ ಆಯ್ತಾ ಅಂದ್ರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೋಟದ ಮಧ್ಯದಲ್ಲಿ ಇರೋದು ನಾವು. I wanna but I'm broken hearted. Cry, but I like to party. But ಹಲೋ ಗೈಸ್, ಹಾಯ್ ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ನಾನಿವಾಗ ಕೊಡಗಿಗೆ ಬಂದಿದ್ದೆಲ್ಲ, ಹಾಗಾಗಿ ಈಶ್ವರ ಟೆಂಪಲ್ಗೆ ಹೋಗೋಣ ಅಂತ ಈ ದಾರಿ. ಫುಲ್ ಮೌಂಟೇನ್ ಇದೆ. ಸೊ ಅದ್ರ ವ್ಯೂಸ್ನ ನಾನು ಮತ್ತೆ ನಿಮಗೆ ಹಾಕ್ತೀನಿ ನೆಕ್ಸ್ಟ್ ಒಂದು ವ್ಲಾಗಲ್ಲಿ. ಬಟ್ ತೋಟದ ಮಧ್ಯದಲ್ಲಿ ಇರೋದು, ನಮ್ಮ ಮನೆಗೆ ಇದಕ್ಕೂ ತುಂಬ ಹತ್ತಿರ ಇದೆ, ಸ್ವಲ್ಪ ಡಿಸ್ಟೆನ್ಸ್. ವೆಹಿಕಲಲ್ಲಿ ಬಂದರೆ ಸ್ವಲ್ಪ ಹತ್ರನೇ ಆಗುತ್ತೆ. ಇವಾಗ ನಾವು ಹಂಗೆ ನಡ್ಕೊಂಡು ಬಂದಿದ್ದೀವಿ, ಯಾವಾಗಲೂ ಗಾಡೀಲಿ ಹೋಗಿ ಅಲ್ಲಿ ಇಲ್ಲಿ ಅಂತ ಹೇಳಿ, ಅದಕ್ಕೆ ಇವಾಗ ನಡ್ಕೊಂಡೇ ಹೋಗೋಣ ಅಂತೇಳಿ ನಡ್ಕೊಂಡೇ ಬಂದಿದ್ದು. ಈಗ ಈ ಮೆಟ್ಲತ್ತಿ ಹಿಂಗೆ ಹೋಗಬೇಕು. ಇಲ್ಲಿ ಈಶ್ವರ ಟೆಂಪಲ್, ಇಲ್ಲಿಗೆ ಮಲೆತಿರಿಕೆ ಬೆಟ್ಟ ಅಂತಲೂ ಹೇಳ್ತಾರೆ. ಕೊಡಗಿಗೆ ವರ್ಷಕ್ಕೆ ಒಂದು ಸಲ ಇಲ್ಲಿ ಶಿವರಾತ್ರಿ ಹಬ್ಬ ಏನಾಗ್ತದಲ್ಲ, ಅಲ್ಲಿ ಯಾವಾಗ ಫೆಸ್ಟಿವಲ್ ಮಾಡ್ತಾರೆ. ಇದು ಒಂಥರ ಜಾತ್ರೆ ಥರ ಇರುತ್ತೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಮತ್ತು ಫುಡ್ ಅಂದರೆ ಊಟ ಪ್ರಸಾದಗಳನ್ನ ಅದನ್ನೆಲ್ಲ ಮಾಡೋದು ಆ ಥರದ್ದೆಲ್ಲ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸ್ಲಿಪ್ಪರ್ನ ಬಿಟ್ಟು ಇಲ್ಲಿಂದ ಹಿಂಗೆ ಮುಂದೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಏಕೆಂದರೆ ತುಂಬ ಇಯರ್ಸ್ ಆಯಿತು ನಾನು ಈ ಈಶ್ವರ ಬೆಟ್ಟಕ್ಕೆ ಬರೋದೆ. ಗೈಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ನಮ್ಮ ಮಲೆತಿರುಕಿ ಅಂದರೆ ಕೊಡಗಿನ ಮಲೆತಿರುಕೆ ಈಶ್ವರ ಟೆಂಪಲ್ಗೆ ಹೋಗೋಣ. ಬನ್ನಿ ಹೋಗುವ. ಇಲ್ಲಿಂದ ಸ್ವಲ್ಪ ಮುಂದೆನೇ ಹೋಗಬೇಕು. ಈ ಸ್ವಲ್ಪ ಮುಂದೆ ಹೋದರೆ ಆಗುತ್ತೆ. ಬನ್ನಿ ಹೋಗೋಣ. ಎಷ್ಟು ಕೂಲಾಗಿ ಇರೋಕ್ಕಾಗುತ್ತೆ ಅಷ್ಟು ಕೂಲಾಗಿ ನಮ್ಮ ಕೊಡಗಿಗೆ ಬಂದರೆ ಇರ್ಬೋದು. ನಮ್ಮಲ್ಲಿ ಆ ವೆಹಿಕಲ್ಸ್ ಮತ್ತು ಇದು ಏನು ಬಿಲ್ಡಿಂಗ್ಸ್ ಅದೆಲ್ಲ ನೋಡಿ ಹಾಗಾಗಿ ಇಲ್ಲಿ ಬಂದರೆ ಒಂಥರ ಜಿಲ್ಲು ಅನ್ನುತ್ತೆ. ಕೋಲ್ಡ್ ಆಗಿರೋ ಇದು ಸ್ಮೆಲ್. ಅಂದರೆ ಇವಾಗ ಕಾಫಿ ಮಳೆ ಬಂತಲ್ಲ, 2 ಮಳೆ ಬಂದಿದ್ದಕ್ಕೆ ಕಾಫಿ ಎಲ್ಲ ನಮ್ಮ ತೋಟದಲ್ಲೆಲ್ಲ ಫುಲ್ ಹೂ ಬಿಟ್ಟುಬಿಟ್ಟಿದೆ. ಅದ್ರದ್ದು ಫ್ರೇಗ್ರೆನ್ಸಿ ಫುಲ್ ತಲೆಗೆ ಹೊಕ್ಕಿ ಹಾಗೇ ಇದೆ ನೋಡಿ. ಇದೆಲ್ಲ ತೋಟ. ಸೊ ಹಾಗಾಗಿ ಇದ್ರದ್ದು ಕಾಫಿ ತೋಟ ಹೂ ಏನಿದೆ ಅದ್ರ ಸ್ಮೆಲ್ ಅಂತ ಹಂಗೇ ಬಡಿತಾ ಇರುತ್ತೆ. ನಮ್ಮ ತೋಟನೂ ಸಮೇತ ನಾನು ನಿಮಗೆ ಇನ್ನೊಂದು ಬ್ಲಾಗಲ್ಲಿ, ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಯಿತು ಅಂದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಒಂದು 2-3 ವೀಡಿಯೋ ನೋಡಿ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಗೈಸ್, ಓಕೆ? ಕೊಡಗಿನ ಹುಡುಗಿಗೆ ಒಂದು ಸಪೋರ್ಟ್ ಇರಲಿ ನಿಮ್ಮದು, ಓಕೆ? ಹಾಗೆ ಬನ್ನಿ ಹೋಗೋಣ. ಎಷ್ಟು ಚೆನ್ನಾಗಿದೆ, ಇಲ್ಲೇ ಇರುವಂತ ಅನಿಸುತ್ತೆ, ಬೆಂಗಳೂರು ಬೇಡ ಅಂತ. ಹತ್ಕೊಂಡು ಬಂದೆಲ್ಲ, ಅಲ್ಲಿಂದ ಹತ್ಕೊಂಡು ಬಂದಾಗೇ ಇದು ಚಾಮುಂಡಿ ಅಮ್ಮ ಅದ್ರದ್ದು ಸ್ಥಾನ ಇಲ್ಲಿ ಬರೆದಿದ್ದಾರೆ ನೋಡಿ, ಚಾಮುಂಡೇಶ್ವರಿ ಅಂತ, ಚಾಮುಂಡಿದು ಅಂತ. ಸೊ ಮುಂದೆ ಹೋಗೋಣ ಬನ್ನಿ. ಇದೇ ಈಶ್ವರ ದೇವಸ್ಥಾನ. ಸೊ ಬನ್ನಿ, ಅಲ್ಲಿ ಕೆಳಗಡೆಯಿಂದ ಇಲ್ಲಿ ಗಂಟ ನಡ್ಕೊಂಡು ಬಂದೆ. ಇಲ್ಲೇ ಟೈರ್ಡ್ ಆಗೋಯ್ತು. ಗೈಸ್, ಇಲ್ಲಿ ಜಾತ್ರೆ ಆದರೆ ಇಲ್ಲಿ ಹೊರಗಡೆ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಇಲ್ಲಿ ಪೆಂಡಲೆಲ್ಲ ಹಾಕಿ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಇದೇ ಆ ಟೆಂಪಲ್. ಸೊ ಬನ್ನಿ ಇವಾಗ ಈಶ್ವರ ಟೆಂಪಲ್ ಒಳಗಡೆ ಹೋಗೋಣ. ಆ್ಯಕ್ಚುಲಿ ಇಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ 10 ಗಂಟೆ ಹೊರಗೆ, ಅಂದರೆ 10 o'clock ಒಳಗಡೆ ಇದ್ರದ್ದು ಪೂಜೆ ಎಲ್ಲ ಮುಗ್ದೋಗಿರುತ್ತಂತೆ. ಸೊ ನಾನು ಇವಾಗ ಬರುವಾಗ ಲೇಟಾಗಿದೆ ಇರೋದ್ರಿಂದ ಟೆಂಪಲ್ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ಬಟ್ ಈ ವಿಡಿಯೋನ ಹಿಡಿಬೇಕು ಅಂತ ಅನಿಸ್ತು. ಮತ್ತು ನಾನು ಬೇರೆ ಬಂದಿರಲಿಲ್ವಲ್ಲ, ತುಂಬ ವರ್ಷ ಆಯಿತು, ಹಾಗಾಗಿ ಈ ವಿಡಿಯೋನ ಕ್ಯಾಚ್ ಓವರ್ ಮಾಡಿದೆ. ಸೊ ಹಾಗೆ ನಾನೊಂದು ಪೂಜೆ ಮಾಡಿಕೊಂಡು, ಬಾಗಿಲು ಹಾಕಿದರೆ ಏನಂತೆ ಅಲ್ವಾ, ದೇವರು ಅದರೊಳಗಡೆ ಇರ್ತಾನೆ, ನಮ್ಮ ಪ್ರಾರ್ಥನೆನ ಕೇಳ್ತಾನೆ. ಸೊ ಹಾಗಾಗಿ ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ನಾನೊಂದು ಸ್ವಲ್ಪ ಅಲ್ಲಿ ಹೊತ್ತು ಇದ್ದು, ತುಂಬ ಚೆನ್ನಾಗಿದೆ ವಾತಾವರಣ, ತುಂಬ ಕೂಲಾಗಿದೆ. ಸೊ ನನಗೇನು ಬೇಕೋ ಅದನ್ನೆಲ್ಲ ನಾನು ಅಲ್ಲಿ ಬೇಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದ್ದು, ಮತ್ತು ನಾನು ಇದನ್ನ ವೀಡಿಯೋಸ್ನ ಎಷ್ಟು ಕವರ್ ಮಾಡೋಕ್ಕಾಗತ್ತೆ ಅಷ್ಟು ಕವರ್ ಮಾಡಿ ನಾನು ಅಲ್ಲಿಂದ ಹೊರಟೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಮತ್ತು ಅಲ್ಲಿಂದ ಬರುವಾಗ ಫುಲ್ಲು ಮಳೆ ಹೊಡೆಯುವ ವಾತಾವರಣ ಬೇರೆ ಇತ್ತು.
ಫುಲ್ಲು ಮೋಡ ಕವಿದಾಗೆ ಇತ್ತು. ಇವತ್ತು ಏನಾದರೂ ಮಳೆ ಬರ್ಬೋದು ಅಂತ ಅಂದ್ಕೊಳ್ತೀನಿ ಮೇ ಬಿ. ಸೊ ಇದೊಂದು ಟೆಂಪಲ್. ಹಾಗೆ ಸಣ್ಣ ಸಣ್ಣ ಟೆಂಪಲ್, ದೇವಸ್ಥಾನ ಸುತ್ತ ಒಂದೊಂದು ಸಣ್ಣ ಸಣ್ಣ ಟೆಂಪಲ್ಗಳೆಲ್ಲ ಇದೆ. ಸೊ ನಾವು ಏನಾದರೂ ಪ್ರಾರ್ಥನೆ ಮಾಡಬೇಕು, ಇಲ್ಲಾಂದರೆ ಏನಾದರೂ ಪೂಜೆ ಸಲ್ಲಿಸಬೇಕು ಅಂತ ಹೇಳಿದ್ರೆ 5 o'clock ಒಳಗಡೆ 5 o'clockಯಿಂದ 10 o'clock ಒಳಗಡೆ ಬಂದು ಇಲ್ಲಿ ಪೂಜೆನ ಸಲ್ಲಿಸ್ಬೋದು. ಅದರ ರೇಟು ಅಂದರೆ ಯಾವ್ಯಾವ ಪೂಜೆಗೆ ಎಷ್ಟೆಷ್ಟು ರೇಟುಗಳು ಅಂತ ಹೇಳಿ ಅದ್ರದ್ದು ಇದನ್ನ ಬಿಲ್ಲುಗಳನ್ನ ಅಲ್ಲಿ ಬರೆದಿಟ್ಟಿದ್ದಾರೆ ಇಲ್ಲಿ. ಸೊ ಅದನ್ನ ನೋಡಿ ನಾವು ಅದೇ ಪ್ರಕಾರ ಪೂಜೆಗಳನ್ನ ಮಾಡಿಸ್ಕೊಂಡು ಹೋಗ್ಬೋದು. ಮತ್ತು ಕೂಲಾಗಿ ಇದೆ, ಮತ್ತು ಮೈಂಡು ಫ್ರೆಶ್ ಆಗುತ್ತೆ ಇಲ್ಲಿ ಬಂದರೆ. ತುಂಬ ಚೆನ್ನಾಗೂ ಕೂಡ ಇದೆ. ಸೊ ನನಗೆ ಬಾಗಿಲು ಓಪನ್ ಆಗಿರಲಿಲ್ಲಲ್ಲ, ಅದೊಂದು ಸ್ವಲ್ಪ ಬೇಜಾರಾಯಿತು. ಬಂದಾಗೇನೆ ಕ್ಲೋಸ್ ಇತ್ತಲ್ಲ, ಅದೊಂದು ಬೇಜಾರು ಬಿಟ್ಟರೆ ಎಲ್ಲನೂ ಇನ್ನೂ ಸೂಪರಾಗಿದೆ. ಇದೊಂದು ಬ್ರಹ್ಮರಾಕ್ಷಸ ಟೆಂಪಲ್, ಇದೊಂದು ಚೆನ್ನಾಗಿದೆ. ಸೊ ಹಾಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ನಾನು ಮನೆಗೆ ರಿಟರ್ನ್ ಆಗ್ತಾಯಿದ್ದೀನಿ. ಸೊ ನಿಮಗೂ ಕೂಡ ಈ ಟೆಂಪಲ್ನ ನೋಡಿ ತುಂಬ ಖುಷಿಯಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ನೀವೆಲ್ಲಾದರೂ ಇನ್ ಕೇಸ್ ಕೊಡಗಿಗೆ ಬಂದು ಈ ಥರ ಮಲೆತಿರಿಕೆ ಬೆಟ್ಟ ಈಶ್ವರ ಟೆಂಪಲ್ಗೆ ಬಂದಿದ್ದರೆ ನನಗೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಬಂದಿದ್ದೀವಿ, ಹೋಗಿದ್ದೀವಿ ಅಂತ ಹೇಳಿ. ಇಲ್ಲಾಂದರೆ ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನನಗೆ ಒಂದು ಕಾಮೆಂಟ್ ಮೂಲಕ ಮೆಸೇಜ್ಗಳನ್ನ ಮಾಡಿ, ಓಕೆನಾ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಈಗ ನಾನು ಮನೆಗೆ ಹೊರಟೆ, ಆದಷ್ಟು ಬೇಗ ಮನೆಗೆ ಹೋಗಿ ರೀಚ್ ಆಗಬೇಕು ಅಂತಿದ್ದೀನಿ. ಏಕೆಂದರೆ ತುಂಬ ಮಳೆ ಹೊಡೆಯುತ್ತೆ ಅಂತ ಅಂದ್ಕೊಳ್ತೀನಿ. ಈಗ ನಾನು ಮನೆಗೆ ಹೋಗಿ ತಲುಪೋಷ್ಟರಲ್ಲಿ ಮಳೆ ಬೀಳುತ್ತೆ. ಈ ಕೊಡಗಿಯಲ್ಲಿ ಇವಾಗ ಒಂದು 2-3 ದಿನದಿಂದ ಮಳೆ ಇದೆ. ಸೊ ಹಾಗಾಗಿ ಮನೆಗೀಗ ಹೋಗಬೇಕು. ಮತ್ತು ಅದೇ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.